ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋಲಿ ನಾವು ಫಸ್ಟ್ PUC ಮಾಡೆಲ್ ಪೇಪರ್ಲಿರೋ ಎಲ್ಲ ಪ್ರಾಬ್ಲಮ್ ಕ್ವೆಶನನ್ನು ಸಾಲ್ವ್ ಮಾಡ್ತೀವಿ. 44th ಪ್ರಾಬ್ಲಮ್. ಇಟ್ಸ್ ಅ ಕಾರ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಹೈವೇ. ಒಂದು ಸ್ಟ್ರೈಟ್ ಹೈವೇಲಿ ಕಾರ್ ಹೋಗ್ತಾ ಇದೆ ವಿತ್ ಅ ಸ್ಪೀಡ್ ಆಫ್ 126 km/h. ಅದು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ? 126 km/h ಹೋಗ್ತಾ ಇದೆ. ಇಟ್ ಈಸ್ ಬ್ರಾಟ್ ಟು ಸ್ಟಾಪ್, ಅಂದರೆ ಬ್ರೇಕ್ ಹಾಕಿ ಇಟ್ ಈಸ್ ಬ್ರಾಟ್ ಟು ಸ್ಟಾಪ್ ವಿತ್ ಅನ್ ಎ ಡಿಸ್ಟೆನ್ಸ್ ಆಫ್ 200 meter. 200 meter ಆದಮೇಲೆ ನಿಲ್ತು. ಕ್ಯಾಲ್ಕುಲೇಟ್ ದ ರಿಟಾರ್ಡೇಷನ್ ಆಫ್ ದ ಕಾರ್ ಬೈ ಅಸ್ಯೂಮಿಂಗ್ ಇಟ್ ಟು ಬಿ ಯೂನಿಫಾರ್ಮ್. ಅದು ನಿಲ್ಲಕ್ಕೆ ನಾವು ನೆಗೆಟಿವ್ ಆಕ್ಸಲರೇಷನ್ ಅಪ್ಲೈ ಮಾಡಬೇಕು. ಆ ನೆಗೆಟಿವ್ ಆಕ್ಸಲರೇಷನ್ ಏನು ಅಂತ ಕೇಳ್ಯಾರ. ಮತ್ತು ಟೈಮ್ ಟೇಕನ್ ಬೈ ದ ಕಾರ್ ಟು ಸ್ಟಾಪ್. ಸೊ ಈ ಸ್ಪೀಡು ಡಿಸ್ಟೆನ್ಸು ಗೊತ್ತು, ಅದನ್ನು ಯೂಸ್ ಮಾಡಿಕೊಂಡು ಎಷ್ಟು ಹೊತ್ತಾಯಿತು ನಿಲ್ಲಕ್ಕೆ ಅಂತ ಕೇಳ್ಯಾರ. ಕೊಟ್ಟಿರೋದನ್ನು ಬರ್ಕೊಳ್ಳೋಣ. Distance travelled before stopping is 200 meter. Initial velocity is 126 km/h. ಇದನ್ನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಮಾಡಿದ್ರೆ 35 meter per second ಸಿಗುತ್ತೆ. ಫೈನಲ್ ವೆಲಾಸಿಟಿ 0, ಯಾಕಂದರೆ ನಿಲ್ತು. ಇಲ್ಲಿ ನಾವು km/h ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಎಲ್ಲಿ ಕಿಲೋಮೀಟರ್ ಇದೆಯೋ ಅಲ್ಲಿ 1000 meter ಅಂತ ಹಾಕಿದ್ದೀವಿ, ಯಾಕಂದರೆ 1 ಕಿಲೋಮೀಟ್ರಲ್ಲಿ 1000 meter ಇದೆ. ಎಲ್ಲಿ ಅವರ್ ಇದೆಯೋ ಅಲ್ಲಿ 3600 ಸೆಕೆಂಡ್ ಅಂತ ಹಾಕಿದ್ದೀವಿ, ಯಾಕಂದರೆ 1 ಗಂಟೆಯಲ್ಲಿ 3600 ಸೆಕೆಂಡ್ ಇದೆ. ಈ ಥರ ಎಲ್ಲೇ km/h ಕೊಟ್ಟಿದ್ದಾಗಲೂ ನೀವು ಅದನ್ನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಇಲ್ಲಿ 35 meter per second ಅಂತ ಇದೆ. ಏನು ಕಂಡುಹಿಡಬೇಕು ನಾವು? ರಿಟಾರ್ಡೇಷನ್ ಅಂದರೆ ನೆಗೆಟಿವ್ ಆಕ್ಸಲರೇಷನ್, ಸ್ಪೀಡ್ ಕಮ್ಮಿ ಆಗೋದು. ಇದಕ್ಕೆ ನಾವು v² = u² + 2as ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ v ವ್ಯಾಲ್ಯೂ 0, ಯಾಕಂದರೆ ನಿಲ್ತು. u ವ್ಯಾಲ್ಯೂ 35 ಅದನ್ನ ಕಂಡುಹಿಡಿದೀವಿ, ಇನಿಷಿಯಲ್ ಸ್ಪೀಡ್. a ವ್ಯಾಲ್ಯೂ ಗೊತ್ತಿಲ್ಲ, s ವ್ಯಾಲ್ಯೂ 200 meter. ಸೊ ಈ ಈಕ್ವೇಷನನ್ನು ನಾವು ಸಾಲ್ವ್ ಮಾಡಿದ್ರೆ ನಮಗೆ ಎ ವ್ಯಾಲ್ಯೂ ಈ ಥರ ಸಿಗುತ್ತೆ, -3.0625. ನೆಕ್ಸ್ಟ್ ನಾವು ಟೈಮ್ ಕಂಡುಹಿಡಿಯೋಣ. ಟೈಮ್ ಕಂಡುಹಿಡಿಯೋದು ಹೇಗೆ? ಟೈಮ್ ಟೇಕನ್ ಬೈ ಕಾರ್ ಟು ಸ್ಟಾಪ್ b = ut. ಯಾಕಂದರೆ ನಮಗೆ ಫೈನಲ್ ವೆಲಾಸಿಟಿ ಗೊತ್ತು, ಇನಿಷಿಯಲ್ ವೆಲಾಸಿಟಿ ಗೊತ್ತು, ಎ ಗೊತ್ತು. ಈಗ ಟಿ ಕಂಡುಹಿಡಿಬೋದು. ಫೈನಲ್ ವೆಲಾಸಿಟಿ 0, ಇನಿಷಿಯಲ್ ವೆಲಾಸಿಟಿ 35 meter per second. ಎ ಈಗ ತಾನೇ ಕಂಡುಹಿಡಿದ್ವಿ, ಟಿ ಕಂಡುಹಿಡಿಬೇಕು. ಈ ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ಈ ವ್ಯಾಲ್ಯೂ ಸಿಗುತ್ತೆ, 11.43 ಸೆಕೆಂಡ್ ಅಂತ. ಮೊದಲನೇ ಕ್ವೆಶನ್. 45th ಕ್ವೆಶನ್. ಒಂದು ಸರ್ಕ್ಯುಲರ್ ರೇಸ್ ಟ್ರ್ಯಾಕ್ ಇದೆ ಆಫ್ ರೇಡಿಯಸ್ 300 meter. ಅದರದ್ದು ರೇಡಿಯಸ್ಸು 300 meter. ಈಸ್ ಬ್ಯಾಂಕ್ಡ್ ಅಟ್ ಅನ್ ಆ್ಯಂಗಲ್ ಆಫ್ 15 degree. ಏನು ಬ್ಯಾಂಕಿಂಗ್ ಅಂತ ನೋಡೋಣ ಮುಂದೆ. If the coefficient of friction between the wheels of the race car and the road is 0.2, coefficient of friction 0.2 ಅಂತ ಕೊಟ್ಟಿದ್ದಾರೆ. Find the optimum speed of the race car to avoid wear and tear. ಯಾವ ಸ್ಪೀಡಲ್ಲಿ ಹೋದರೆ wear and tear ಇರಲ್ಲ, ಅಂದರೆ ಫ್ರಿಕ್ಷನ್ ಕಮ್ಮಿ ಇರುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸ್ಪೀಡ್, ಯಾವ ಸ್ಪೀಡಲ್ಲಿ ಹೋಗ್ಬೋದು ಸ್ಲಿಪ್ ಆಗೋ ಮುಂಚೆ. ಇದಕ್ಕೆ ನಾವು ಮೋಷನ್ ಆಫ್ ಎ ಕಾರ್ ಆನ್ ಎ ಬ್ಯಾಂಕ್ಡ್ ರೋಡ್ ಫಾರ್ಮುಲಾ ಯೂಸ್ ಮಾಡಬೇಕು. ಮೋಷನ್ ಆಫ್ ಎ ಕಾರ್ ಆನ್ ಎ ಬ್ಯಾಂಕ್ಡ್ ರೋಡ್ ಅಂದರೆ ಏನು? ಈ ಥರ ಒಂದು ಕಾರು ಬ್ಯಾಂಕಿಂಗ್ ಅಂದರೆ ಆ್ಯಂಗಲ್ ಇರುತ್ತೆ, ಫ್ಲ್ಯಾಟ್ ಇರಲ್ಲ ರೋಡ್, ಒಂದು ಆ್ಯಂಗಲ್ ಇರುತ್ತೆ. ಆ ಆ್ಯಂಗಲ್ ಏನಿರುತ್ತೆ ಯೂಶಲಿ ಇಲ್ಲಿ ಥೀಟಾ ಅಂತ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮಲ್ಲಿ 18 degree ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಥೀಟಾ ಅಂತ ತೊಗೊಂಡ್ರೆ, ಸೊ ಈ ಕಾರು
4 ಫೋರ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ. ಒಂದು ವೆಯ್ಟ್, ಅದು ಈ ಡೈರೆಕ್ಷನಲ್ಲಿರುತ್ತೆ. ಇನ್ನೊಂದು ನಾರ್ಮಲ್ ಫೋರ್ಸ್ ಅಂತ ಹೇಳ್ತೀವಿ, ಅದು ಪರ್ಪೆಂಡಿಕ್ಯುಲರ್ ಟು ಸರ್ಫೇಸ್, ಈ ಡೈರೆಕ್ಷನಲ್ಲಿರುತ್ತೆ. ಮೂರನೇದು ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಹೇಳ್ತೀವಿ, ಅದು ಟವರ್ಡ್ಸ್ ದ ಸೆಂಟರ್ ಇರುತ್ತೆ, v²/r ಆಗಿರುತ್ತೆ. ನಾಲ್ಕನೇದು ಫ್ರಿಕ್ಷನ್ ಫೋರ್ಸು, ಅದು ಕೂಡ ಅಲಾಂಗ್ ದ ಸರ್ಫೇಸ್, ಪರ್ಪೆಂಡಿಕ್ಯುಲರ್ ಟು ಸರ್ಫೇಸ್ ಅಲ್ಲ, ಅದು ಅಲಾಂಗ್ ದ ಸರ್ಫೇಸ್ ಟವರ್ಡ್ಸ್ ದ ಸೆಂಟರ್. ಸೊ ಈ ಎಲ್ಲ ವ್ಯಾಲ್ಯೂಗಳನ್ನು ನಾವು ಎಕ್ಸ್ ಕೋಆರ್ಡಿನೇಟ್, ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಕನ್ವರ್ಟ್ ಮಾಡಿ ಸಾಲ್ವ್ ಮಾಡಿದ್ರೆ ಆಪ್ಟಿಮಮ್ ಸ್ಪೀಡ್ ಮತ್ತು ಮ್ಯಾಕ್ಸಿಮಮ್ ಸ್ಪೀಡ್ ಫಾರ್ಮುಲಾ ಸಿಗುತ್ತೆ. ಈ ಫಾರ್ಮುಲಾಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ ಈ ಕ್ವೆಶನ್ಗೆ. ಕ್ವೆಶನ್ಗೆ ವಾಪಸ್ ಹೋದರೆ ಫಸ್ಟ್ ಪಾರ್ಟು ಆಪ್ಟಿಮಮ್ ಸ್ಪೀಡ್. ಆಪ್ಟಿಮಮ್ ಸ್ಪೀಡಲ್ಲಿ ಫ್ರಿಕ್ಷನ್ ಫೋರ್ಸ್ ಲೀಸ್ಟ್ ಇರುತ್ತೆ. ಆಪ್ಟಿಮಮ್ ಸ್ಪೀಡ್ ಫಾರ್ಮುಲಾ ಈ ಥರ ಇದೆ. ಯಾವ ಫಾರ್ಮುಲಾಲ್ಲಿ ನಾವು ಆರ್ ಮತ್ತು ಜಿ ಮತ್ತು ಥೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, ಆವಾಗ ನಮಗೆ ಆನ್ಸರ್ ಸಿಗುತ್ತೆ. ಸೊ 28.1 ಮೀಟರ್ ಪರ್ ಸೆಕೆಂಡ್ ಇಸ್ ದಿ ಆನ್ಸರ್. ಆರ್ ವ್ಯಾಲ್ಯೂ 300 ಕೊಟ್ಟಿದ್ದಾರೆ. ಜಿ ಕಾನ್ಸ್ಟೆಂಟ್, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಥೀಟಾ ವ್ಯಾಲ್ಯೂ 15 ಡಿಗ್ರಿ. ಸೆಕೆಂಡ್ ಪಾರ್ಟ್ ನೋಡಿದ್ರೆ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸ್ಪೀಡ್ ಏನು? ಸೊ ವಿ ಮ್ಯಾಕ್ಸ್ ಫಾರ್ಮುಲಾ ಇತ್ತು, ಸೊ ಆ ವಿ ಮ್ಯಾಕ್ಸ್ ಫಾರ್ಮುಲಾಲಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋದು. ಒಂದು ಎಕ್ಸ್ಟ್ರಾ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಈ ಕೋಫಿಷಿಯಂಟ್ 0.2, ಅದು ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಉಳಿದಿದ್ದೆಲ್ಲ ಹಿಂದಿನ ಥರನೇ ಸಬ್ಸ್ಟಿಟ್ಯೂಟ್ ಮಾಡಿರೋದು. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರು 38.1 ಅಂತ ಸಿಗುತ್ತೆ. ಸೊ ಜ್ಞಾಪಕ ಮಾಡ್ಕೊಳ್ಳಿ, ಹಿಂದಿನ ಕ್ವೆಶನ್ ಇದು ಆಪ್ಟಿಮಮ್ ಸ್ಪೀಡ್ ಕಮ್ಮಿ ಇತ್ತು, ಮ್ಯಾಕ್ಸಿಮಮ್ ಸ್ಪೀಡ್ ಜಾಸ್ತಿ ಇದೆ. ಇದು 45th ಕ್ವೆಶನ್. 46th ಕ್ವೆಶನ್ನು potential energy, kinetic energy question. A body of mass 0.1 kilograms falling freely under gravity takes 10 seconds to reach the ground. 10 ಸೆಕೆಂಡ್ ಬೇಕು ಅದು ಗ್ರೌಂಡ್ ರೀಚ್ ಆಗಿ. ಅದರ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಕಂಡುಹಿಡೀರಿ. ಯಾವಾಗ? ಫಸ್ಟ್ 6 ಸೆಕೆಂಡ್ ಆದಮೇಲೆ. ಸೊ ಟೋಟಲಿ 10 ಸೆಕೆಂಡ್ ಬೇಕು. ಫಸ್ಟ್ 6 ಸೆಕೆಂಡ್ ಆದಮೇಲೆ ಇನ್ನೂ ನೆಲಕ್ಕೆ ಬಂದಿರಲ್ಲ. ಸೊ ಆವಾಗ ಅದರ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಏನು? ಇದು ಕ್ವೆಶ್ಚನ್. ಸೊ ಇನಿಷಿಯಲ್ ವೆಲಾಸಿಟಿ 0, ಯಾಕಂದರೆ ರೆಸ್ಟಿಂದ ಶುರುವಾಗೋದು. ಆಕ್ಸಲರೇಷನ್ನು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನಾವು ಫಸ್ಟ್ ಕೈನೆಟಿಕ್ ಎನರ್ಜಿ ಕಂಡುಹಿಡಿಯೋಣ. ಕೈನೆಟಿಕ್ ಎನರ್ಜಿ ಫಾರ್ಮುಲಾ 12mv². ಇಲ್ಲಿ ಎಮ್ ಗೊತ್ತು, ವಿ ಗೊತ್ತಿಲ್ಲ. ವಿ ಹೆಂಗೆ ಕಂಡುಹಿಡಿಯೋದು? ವೆಲಾಸಿಟಿ ಆಫ್ಟರ್ ಟ್ರಾವೆಲಿಂಗ್ 6 ಸೆಕೆಂಡ್ಸ್, ಅದಕ್ಕೆ ವಿ ಈಕ್ವಲ್ಸ್ ಯು ಪ್ಲಸ್ ಎ ಟಿ ಫಾರ್ಮುಲಾ ಹಾಕೋದು. ಯಾಕೆ? ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಗೊತ್ತು, ಆಕ್ಸಲರೇಷನ್ ಗೊತ್ತು, ಟೈಮ್ ಗೊತ್ತು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ವ್ಯಾಲ್ಯೂ ಸಿಗುತ್ತೆ ನಮಗೆ. ಆ ವಿ ವ್ಯಾಲ್ಯೂನ ಕೈನೆಟಿಕ್ ಎನರ್ಜಿ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ವ್ಯಾಲ್ಯೂನು ಸಿಗುತ್ತೆ. ಸೊ ಕೈನೆಟಿಕ್ ಎನರ್ಜಿ ಇದು ಯೂನಿಟ್ ಜೂಲ್.
ಇದು ಕೈನೆಟಿಕ್ ಎನರ್ಜಿ ಆಯಿತು. ಪೊಟೆನ್ಷಿಯಲ್ ಎನರ್ಜಿ ಹೇಗೆ? ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ mgh. h ಏನಿಲ್ಲಿ r ಸೆಕೆಂಡ್ ಟ್ರಾವೆಲ್ ಮಾಡಿದ್ಮೇಲೆ ಎಷ್ಟು ಹೈಟಲ್ಲಿತ್ತು ಅದು h. So to find height above the ground after 6 seconds ಏನು ಮಾಡಬೇಕು? ಈ ಚಿತ್ರ ನೋಡೋಣ. ನಮಗೆ 10 ಸೆಕೆಂಡ್ ಟೋಟಲ್ ಟ್ರಾವೆಲ್ ಮಾಡ್ತು ನೆಲಕ್ಕೆ ಬರೋ ಮುಂಚೆ ಅಂತ ಗೊತ್ತು. 6 ಸೆಕೆಂಡಲ್ಲಿ ಇಷ್ಟು ದೂರ ಹೋಯ್ತು ಅಂತ ಅಂದ್ಕೊಳ್ಳೋಣ. 6 ಸೆಕೆಂಡ್ ನಂತರ ಅದು ಈ ಹೈಟಲ್ಲಿರುತ್ತೆ. ಈ ಹೈಟ್ ಕಂಡುಹಿಡಿಬೇಕಿದ್ರೆ 10 ಸೆಕೆಂಡಲ್ಲಿ ಎಷ್ಟು ಟ್ರಾವೆಲ್ ಆಗಿದೆಯೋ ಆ ಹೈಟ್ ಕಂಡುಹಿಡಿದು 6 ಸೆಕೆಂಡಲ್ಲಿ ಎಷ್ಟು ಟ್ರಾವೆಲ್ ಆಗಿದೆಯೋ ಆ ಹೈಟನ್ನು ಸಬ್ಟ್ರಾಕ್ಟ್ ಮಾಡೋದು. ಸೊ ವಿ ಫೈಂಡ್ ದ ಹೈಟ್, distance it traveled in 10 seconds, and then we subtract the distance in 6 seconds. So ಅದನ್ನು ಬರೆಯೋದು. Distance traveled in 10 seconds minus distance traveled in 6 seconds. ಸೊ ಯಾವ ಫಾರ್ಮುಲಾ ಅಪ್ಲೈ ಮಾಡೋದು? ನಾವು ಫಸ್ಟ್ ಏನು ಮಾಡೋಣ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 10 ಸೆಕೆಂಡ್ಸ್ ಕಂಡುಹಿಡಿಯೋಣ. ಇಲ್ಲಿ ಎಸ್ ಬದಲು ಎಚ್ ಇರುತ್ತೆ. ಇದು 10 ಸೆಕೆಂಡ್ಸ್, ಇದು 6 ಸೆಕೆಂಡ್ಸ್. ಈ ಫಾರ್ಮುಲಾಲಿ ಟಿಯನ್ನು 10 ಅಂತ ತೊಗೊಂಡ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 10 ಸೆಕೆಂಡ್ ಸಿಗುತ್ತೆ. ಈ ಫಾರ್ಮುಲಾಲಿ ಟಿಯನ್ನು 6 ಅಂತ ತೊಗೊಂಡ್ರೆ ಡಿಸ್ಟೆನ್ಸ್ 6 ಸೆಕೆಂಡ್ ಸಿಗುತ್ತೆ. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂ ಸಿಗುತ್ತೆ. ಸೊ ಅದರ ಅರ್ಥ 6 ಸೆಕೆಂಡ್ ನಂತರ ಈ ಹೈಟಲ್ಲಿ ಇತ್ತು. ಸೊ ಎಚ್ ಗೊತ್ತಾಯಿತು. ಈಗ ಪೊಟೆನ್ಷಿಯಲ್ ಎನರ್ಜಿ ಕಂಡುಹಿಡಿಯೋದು ಸುಲಭ. ಪೊಟೆನ್ಷಿಯಲ್ ಎನರ್ಜಿ ಮಾಸು ಗೊತ್ತು 0.1, ಜಿ ಗೊತ್ತು, ಎಚ್ ಈಗ ತಾನೇ ಕಂಡುಹಿಡಿದ್ವಿ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 30733 ಜೌಲ್ಸ್ ಅಂತ ಸಿಗುತ್ತೆ. ಫಾರ್ಟಿ-ಸೆವೆಂತ್ ಟಾರ್ಕ್ related question. A meter stick is balanced on a knife edge at its center. When two coins, each of mass 5 grams, are put on top of the other at 12 centimeter mark, the stick is found to be balanced at 45 centimeter mark. Calculate the mass of the meter stick. ಏನು ನೋಡೋಣ. ಈ ಥರ ಒಂದು 1 ಮೀಟರ್ ಉದ್ದ ಇರುವಂತಹ ಸ್ಟಿಕ್ ಇದೆ. ಅದು ಒರಿಜಿನಲಿ ಸೆಂಟರಲ್ಲಿ ಬ್ಯಾಲೆನ್ಸ್ ಆಗಿತ್ತು. ಸೊ ಅದರ ಅರ್ಥ ಅದರದ್ದು ಸೆಂಟರ್ ಆಫ್ ಮಾಸ್ ಈಸ್ ಇನ್ ಸೆಂಟರ್. ಸೊ 50 ಸೆಂಟಿಮೀಟರ್ ಅಂತ ತೊಗೊಳ್ಳೋಣ. ಆಮೇಲೆ 2 ಕಾಯಿನನ್ನು ಇಟ್ಟರು. ಈಚ್ ಆಫ್ ದೆಮ್ 5 ಗ್ರಾಮ್ಸ್. ಸೊ ಟೋಟಲಿ ಅದರ ವೆಯ್ಟ್ ಎಷ್ಟು? 10 ಗ್ರಾಮ್ಸ್. ಎಲ್ಲಿಟ್ಟರು? 12 ಸೆಂಟಿಮೀಟರ್ ದೂರದಲ್ಲಿ ಇಟ್ಟರು. ಸೊ ದಿಸ್ ಈಸ್ ದ ಡಿಸ್ಟೆನ್ಸ್. ಆಮೇಲೆ ಏನಾಯಿತು? ಬ್ಯಾಲೆನ್ಸ್ ಮಾಡಬೇಕಿದ್ರೆ 45 ಸೆಂಟಿಮೀಟರ್ಗೆ ನೈಫ್ ಎಡ್ಜ್ ಇಡಬೇಕಿತ್ತು. ಅದರ ಅರ್ಥ ಈ ಕಡೆ ವೆಯ್ಟ್ ಜಾಸ್ತಿ ಮಾಡಿದ್ದಕ್ಕೆ ಈ ನೈಫ್ ಎಡ್ಜಿಂದ ಎಷ್ಟು ರೈಟ್ ಹ್ಯಾಂಡ್ ಸೈಡ್ ಇದೆಯೋ ಅದು ಉದ್ದ ಆಗಬೇಕಾಯ್ತು. ಎಷ್ಟು ದೂರ? ಒರಿಜಿನಲಿ 50 ಸೆಂಟಿಮೀಟರ್ ಸೆಂಟರು ಅಲ್ಲಿತ್ತು ನೈಫ್ ಎಡ್ಜು. ಈಗ 45 ಸೆಂಟಿಮೀಟರ್ ಅಂದರೆ 5 ಸೆಂಟಿಮೀಟರ್ ಮೂವ್ ಆಯಿತು. ಸೊ ಈಗ ನಾವೇನು ಕಂಡುಹಿಡಿಬೇಕು? ಮಾಸ್ ಆಫ್ ದಿ ಸ್ಟಿಕ್ ಕಂಡುಹಿಡಿಬೇಕು. ಲೆಟ್ ದ ಮಾಸ್ ಆಫ್ ದಿ ಸ್ಟಿಕ್ ಬಿ ms. ದ ಮಾಸ್ ಇಸ್ ಕಾನ್ಸಂಟ್ರೇಟೆಡ್ ಅಟ್ ಇಟ್ ಸೆಂಟರ್. ಯಾಕಂದರೆ ಒರಿಜಿನಲಿ ಕೊಟ್ಟಿದ್ದಾರೆ ನೈಫ್ ಇಟ್ ಇಸ್ ಬ್ಯಾಲೆನ್ಸ್ಡ್ ನೈಫ್ ಎಡ್ಜ್ ಅಟ್ ದ ಸೆಂಟರ್ ಅಂದರೆ 50 ಸೆಂಟಿಮೀಟರ್. The 2 coins of 5 grams each, total 10 grams, are placed at 12 centimeter distance
from the end. This shifts the center of mass left by 5 cm to a distance of 45 cm from the end. ಇದಾದಮೇಲೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಅಂದರೆ ಏನರ್ಥ? ಸಿನ್ಸ್ ದ ಸ್ಟಿಕ್ ಈಸ್ ಇನ್ ರೊಟೇಷನಲ್ ಈಕ್ವಿಲಿಬ್ರಿಯಮ್, ಅಂದರೆ ರೊಟೇಟ್ ಆಗ್ತಾ ಇಲ್ಲ, ಸೊ ಅದರಿಂದ ಇಟ್ ಈಸ್ ರೊಟೇಷನಲ್ ಈಕ್ವಿಲಿಬ್ರಿಯಮ್. ನಾವು ಏನು ಹೇಳ್ಬೋದು? ದ ಟಾರ್ಕ್ ಅರೌಂಡ್ ದ 45 cm ಪಾಯಿಂಟ್ ಈಸ್ 0. ಟಾರ್ಕ್ ಅಂದರೆ ಏನು? ಮಾಸ್ ಮಲ್ಟಿಪ್ಲೈಡ್ ಬೈ ಡಿಸ್ಟೆನ್ಸ್. ಇದು ರೊಟೇಷನ್ಗೆ ಫೋರ್ಸ್ ಥರ ಆಗುತ್ತೆ. ಸೊ ಟಾರ್ಕಲ್ಲಿ ಒಂದು ರೂಲ್ ಇದೆ, ಕ್ಲಾಕ್ ವೈಸ್ ನೆಗೆಟಿವ್, ಆ್ಯಂಟಿ ಕ್ಲಾಕ್ ವೈಸ್ ಪಾಸಿಟಿವ್ ಅಂತ. ಸೊ ಅದರ ಅರ್ಥ ಈ 10 ಗ್ರಾಮ್ಸು ಈ ನೈಫ್ ಎಜ್ಜಿಂದ ಎಷ್ಟು ದೂರ ಇದೆ? 45 cm - 12. ಅದರ ಟಾರ್ಕು ಪಾಸಿಟಿವ್. ಸೊ 10 ಮಲ್ಟಿಪ್ಲೈಡ್ ಬೈ 45 - 12 ಇದು ಪಾಸಿಟಿವ್. ನಮ್ಮ ಮಾಸ್ ಎಲ್ಲಿದೆ? 50ಯಲ್ಲಿದೆ. ಅದಕ್ಕೂ ಈ ಎಡ್ಜ್ಗೂ ಎಷ್ಟು ಡಿಫ್ರೆನ್ಸು? 5. ಸೊ ಮಾಸ್ ಮಲ್ಟಿಪ್ಲೈಡ್ ಬೈ 5. ಬಟ್ ಇದು ನೆಗೆಟಿವ್, ಯಾಕೆ? ಯಾಕಂದರೆ ಕ್ಲಾಕ್ ವೈಸ್ ಟಾರ್ಕ್. ಇವೆರಡು ಆ್ಯಡ್ ಮಾಡಿದ್ರೆ ನಿಮಗೆ 0 ಸಿಗಬೇಕು. ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ MS ಸಿಗುತ್ತೆ, 66 ಗ್ರಾಮ್ಸ್ ಅಂತ. ಸೊ ಅದರ ಅರ್ಥ ಮೀಟರ್ ಬ್ಯಾಲೆನ್ಸ್ ಆಗಿರುವಂಥ ಮೀಟರ್ ಸ್ಟಿಕ್ಕು 66 ಗ್ರಾಮ್ ಅಷ್ಟು ವೆಯ್ಟ್ ಇತ್ತು ಅಂತ. ಸೊ 48 ಕ್ವೆಶನ್ ನೋಡೋಣ ಈಗ. ಇಟ್ಸ್ ಅನ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಗೋಯಿಂಗ್ ಅರೌಂಡ್ ದ ಅರ್ತ್ ಕ್ಲೋಸ್ ಟು ಇಟ್ ಸರ್ಫೇಸ್. ಒಂದು ಸ್ಯಾಟಲೈಟ್ ಇದೆ, ಅದು ಅರ್ತ್ ರೌಂಡ್ ಹೋಗ್ತಾ ಇದೆ, ಕ್ಲೋಸ್ ಟು ಸರ್ಫೇಸ್. ಕ್ಲೋಸ್ ಟು ಸರ್ಫೇಸ್ ಅಂದರೆ ಫ್ರಮ್ ದ ಸೆಂಟರ್ ಆಫ್ ದಿ ಅರ್ತ್ ಆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಡಿಸ್ಟೆನ್ಸನ್ನು ನಾವು ರೇಡಿಯಸ್ ಆಫ್ ದಿ ಅರ್ತ್ ಅಂತ ತೊಗೋಬೋದು. ಏನು ಕಂಡುಹಿಡಿಬೇಕು? ಆರ್ಬಿಟಲ್ ವೆಲಾಸಿಟಿ, ಅದು ಯಾವ ವೆಲಾಸಿಟಿಯಲ್ಲಿ ಆಕಾಶದಲ್ಲಿ ಹೋಗ್ತಾ ಇದೆ. ಸೆಕೆಂಡ್, ಟೈಮ್ ಟೇಕನ್ ಬೈ ಇಟ್ ಟು ಕಂಪ್ಲೀಟ್ 1 ರೌಂಡ್, ಎಷ್ಟು ಟೈಮ್ ಬೇಕು ಒಂದು ಫುಲ್ ರೌಂಡ್ ಹೊಡೆಯೋಕ್ಕೆ. ಇಲ್ಲಿ ರೇಡಿಯಸ್ ಆಫ್ ದಿ ಅರ್ತ್ ಎಷ್ಟು ತೊಗೋಬೇಕು ಅಂತ ಹೇಳಿದ್ದಾರೆ? 6400 ಕಿಲೋಮೀಟರ್ಸ್. ಗ್ರಾವಿಟಿ 9.8 m/s². ಸೊ ಇದನ್ನು ಸಾಲ್ವ್ ಮಾಡೋಕ್ಕೆ ನಾವು ಸೆಂಟ್ರಿಪಿಟಲ್ ಫೋರ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಎ ಸ್ಯಾಟಲೈಟ್ ವಿತ್ ಆರ್ಬಿಟಲ್ ವೆಲಾಸಿಟಿ v can go around the earth of radius r if the centripetal force ಅಂದರೆ force towards the center is same as the gravitational force. ಸೊ ಗ್ರಾವಿಟಿ ಭೂಮಿ ಕಡೆ ಎಳೆಯುತ್ತೆ, ಸೆಂಟ್ರಿಪಿಟಲ್ ಫೋರ್ಸು ಭೂಮಿಯಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗುತ್ತೆ. ಅವೆರಡು ಈಕ್ವಲ್ ಆಗಿದ್ದರೆ ಅದು ಬರಲ್ಲ ಸ್ಯಾಟಲೈಟ್ ಕೆಳಗೆ. So centripetal force formula mv²/r. Gravitational force formula mg. ಸೊ ನೋಡಿದ್ರೆ ನೀವು mm ಅಂತೂ ಕ್ಯಾನ್ಸಲ್ ಆಗುತ್ತೆ. v² rg ಅಂತ ಬರೀಬೋದು, ಅಥವಾ v rg ಅಂತ √rg ಅಂತ ಬರೀಬೋದು. ಆರ್ ಇಲ್ಲಿ 6400 ಕಿಲೋಮೀಟರ್. ಇದನ್ನು ಮೀಟರ್ ಕನ್ವರ್ಟ್ ಮಾಡಿದ್ರೆ ಈ ನಂಬರ್ ಸಿಗುತ್ತೆ. ಕಿಲೋಮೀಟರ್ ಯೂಸ್ ಇಟ್ಕೋಬಾರ್ದು, ಮೀಟರ್ ಕನ್ವರ್ಟ್ ಮಾಡಬೇಕು. ಈ ವ್ಯಾಲ್ಯೂ ಗೊತ್ತು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸಾಲ್ವ್ ಮಾಡಿದ್ರೆ ಈ ಆನ್ಸರ್ ಸಿಗುತ್ತೆ. ಇದು ಆರ್ಬಿಟಲ್ ವೆಲಾಸಿಟಿ. ಬಟ್ ಟೈಮ್ ಟೇಕನ್ ಇನ್ನೂ ಗೊತ್ತಿಲ್ಲ. ಟೈಮ್ ಟೇಕನ್ ಹೆಂಗೆ ಕಂಡುಹಿಡಿಯೋದು? ಟೋಟಲ್ ಡಿಸ್ಟೆನ್ಸ್ ಕವರ್ಡ್, ಒಂದು ರೌಂಡಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ ಅದನ್ನು ಆರ್ಬಿಟಲ್ ಸ್ಪೀಡ್, ಆರ್ಬಿಟಲ್ ವೆಲಾಸಿಟಿನ ಡಿವೈಡ್ ಮಾಡಿದ್ರೆ ನಮ್ಗೆ ಸಿಗುತ್ತೆ.
ಟೋಟಲ್ ಡಿಸ್ಟೆನ್ಸ್ ಈಸ್ ಸೇಮ್ ಆಸ್ ಸರ್ಕಂಫರೆನ್ಸ್ ಆಫ್ ದಿ ಅರ್ತ್. ಯಾಕೆ? ಬಿಕಾಸ್ ಇಟ್ ಈಸ್ ವೆರಿ ಕ್ಲೋಸ್ ಟು ದಿ ಸರ್ಫೇಸ್ ಆಫ್ ದಿ ಅರ್ತ್. ಸೊ ಅದನ್ನು ನಾವು ಬರೆದ್ರೆ ಡಿಸ್ಟೆನ್ಸ್ ಕವರ್ಡ್ ಬೈ ಆರ್ಬಿಟಲ್ ವೆಲಾಸಿಟಿ ಅಂತ ಬರೆದ್ರೆ ಈ ಥರ ಫಾರ್ಮುಲಾ ಸಿಗುತ್ತೆ. ಇದು ಸರ್ಕಂಫರೆನ್ಸ್ ಆಫ್ ದಿ ಅರ್ತ್. ಇದು ಹಿಂದೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಆರ್ಬಿಟಲ್ ವೆಲಾಸಿಟಿ ಫಾರ್ಮುಲಾ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಸಿಗುತ್ತೆ. ಯಾಕಂದರೆ ಆರು ಸ್ಕ್ವೇರ್ ರೂಟ್ ತೊಗೊಂಡು ಹೋದರೆ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಆರ್ ಡಿವೈಡೆಡ್ ಬೈ ರೂಟ್ ಆರ್ ಇಸ್ ರೂಟ್ ಆರ್. ಈಗೇನಿಲ್ಲ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು ನಮಗೆ ಆನ್ಸರ್ ಬಂದ್ಬಿಡುತ್ತೆ. ಆರ್ ವ್ಯಾಲ್ಯೂ ಗೊತ್ತು, ಈ ವ್ಯಾಲ್ಯೂ ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 5075 ಸೆಕೆಂಡ್ಸ್ ಅಂತ ಇದೆ. ಇದು ಟೈಮ್ ಟೇಕನ್ ಫಾರ್ ದ್ಯಾಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಟು ಗೋ ಅರೌಂಡ್ ದಿ ಅರ್ತ್. 49th ಕ್ವೆಶನ್. ಇದು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂತಹ ಕ್ವೆಶನ್. ಎ ಪ್ಯಾನ್ ಫಿಲ್ಡ್ ವಿತ್ ಹಾಟ್ ಫುಡ್, ಬಿಸಿಯಾಗಿರುವಂತಹ ಊಟ ಇದೆ, ಅದು 94 ಡಿಗ್ರಿ ಟು 86 ಡಿಗ್ರಿ. ಇಟ್ ಕೂಲ್ಸ್ ಡೌನ್ ಇನ್ 2 minutes. 94ಇಂದ 86 ಕೂಲ್ ಹಾಕಿ 2 ನಿಮಿಷ ಬೇಕು. ರೂಮ್ ಟೆಂಪ್ರೇಚರ್ ಎಷ್ಟಿದೆ? 20 ಡಿಗ್ರೀಸ್ ಇದೆ. ಹೇಳ್ತಾರೆ ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಕೂಲ್ ಫ್ರಮ್ 71 to 69. ಸೊ 71 to 69 ಕೂಲ್ ಹಾಕಿ ಎಷ್ಟೊತ್ತಾಗುತ್ತೆ ಅಂತ. ಇದಕ್ಕೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಏನು ಹೇಳುತ್ತೆ ಅದು? Change in temperature by time is equal to K multiplied by difference between average temperature and room temperature. ಸೊ ಫಸ್ಟ್ ಪಾರ್ಟ್ ತೊಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಡೀಟೇಲ್ ಆಗಿ. ಫಸ್ಟ್ ಪಾರ್ಟಲ್ಲಿ ಬಿಸಿ ಊಟ 96 to 84, 94 to 86 2 ಮಿನಿಟ್ಸಲ್ಲಿ ಆಗುತ್ತೆ ಕೂಲ್. ಸೊ ಚೇಂಜ್ ಇನ್ ಟೆಂಪ್ರೇಚರು, ಟೈಮ್ ಮತ್ತು ಆ್ಯಾವ್ರೇಜ್ ಟೆಂಪ್ರೇಚರ್ ಏನೊಂದು ನೋಡೋಣ. ಸೊ ಆ್ಯಾವ್ರೇಜ್ ಟೆಂಪ್ರೇಚರ್ ಅಂದರೆ ಏನು? ಎರಡು ಟೆಂಪ್ರೇಚರ್ ಅದು ಆ್ಯಾವ್ರೇಜ್. ಸೊ 94 + 86 ಅದರ ಆ್ಯಾವ್ರೇಜ್ ತೆಗೆದ್ರೆ 90 ಸಿಗುತ್ತೆ. ಇಲ್ಲೇನು ಮಾಡಿದ್ದೀವಿ? ಸ್ಟಾರ್ಟಿಂಗ್ ಟೆಂಪ್ರೇಚರ್, ಫೈನಲ್ ಟೆಂಪ್ರೇಚರ್. ಸೊ ಇದು ಚೇಂಜ್ ಇನ್ ಟೆಂಪ್ರೇಚರ್. ಡಿನಾಮಿನೇಟ್ರಲ್ಲಿ ಎಷ್ಟೊತ್ತು, ಇಲ್ಲಿ ಮಿನಿಟ್ಸಲ್ಲಿ ಯೂಸ್ ಮಾಡಿದ್ದೀವಿ, ಯಾಕಂದರೆ ನಮಗೆ ಫೈನಲ್ ಆನ್ಸರು ಮಿನಿಟಲ್ಲಿ ಬಂದರೆ ಸಾಕು. ಕಾನ್ಸ್ಟೆಂಟ್, ಆ್ಯಾವ್ರೇಜ್ ಟೆಂಪ್ರೇಚರ್, ರೂಮ್ ಟೆಂಪ್ರೇಚರ್. ಸಿಂಪ್ಲಿಫೈ ಮಾಡಿದ್ರೆ ಚೇಂಜ್ ಆಫ್ ಟೆಂಪ್ರೇಚರ್ 8, ಟೈಮು 2 minutes, ಆ್ಯಾವ್ರೇಜ್ ಟೆಂಪ್ರೇಚರ್ಗೂ ರೂಮ್ ಟೆಂಪ್ರೇಚರ್ಗೂ ಡಿಫ್ರೆನ್ಸು 70. ಇದನ್ನು 1 ಅಂತ ಬರೆಯೋಣ. ಮುಂದೆ ಯೂಸ್ ಮಾಡ್ತೀವಿ, ಅದಕ್ಕೆ 1 ಅಂತ ಬರಿತಾ ಇದ್ದೀವಿ. ಈಗ ಸೆಕೆಂಡ್ ಪಾರ್ಟ್ ತೊಗೊಳ್ಳೋಣ. ಆ ಹಾಟ್ ಫುಡ್ ಏನಾಗ್ತಾ ಇದೆ? 71ಇಂದ 69ಗೆ ಹೋಗ್ತಾ ಇದೆ. ಸೊ ಅದರ ಅರ್ಥ ಆ್ಯಾವ್ರೇಜ್ ಟೆಂಪ್ರೇಚರ್ ಏನು ಈ ಸಲ? 70. ಸೊ ಅದನ್ನು ನೆಕ್ಸ್ಟ್ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಸ್ಟಾರ್ಟಿಂಗ್ ಟೆಂಪ್ರೇಚರ್, ಫೈನಲ್ ಟೆಂಪ್ರೇಚರ್, ಟೈಮ್ ಗೊತ್ತಿಲ್ಲ, ಆ್ಯಾವ್ರೇಜ್ ಟೆಂಪ್ರೇಚರ್, ರೂಮ್ ಟೆಂಪ್ರೇಚರ್. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಸಿಗುತ್ತೆ. ಚೇಂಜ್ ಇನ್ ಟೆಂಪ್ರೇಚರ್ 2,
ಟೈಮ್ ಗೊತ್ತಿಲ್ಲ. ಆವ್ರೇಜ್ ಟೆಂಪ್ರೇಚರ್ ಮತ್ತು ರೂಮ್ ಟೆಂಪ್ರೇಚರ್ಗೆ ಇದು ಡಿಫ್ರೆನ್ಸ್. ಇದನ್ನು 2 ಅಂತ ಕರಿತಿದ್ದೇವೆ. ಈ 1 2ನ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. 1 ಇದೆ, 2 ಇದೆ. ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು? 1ಅನ್ನು 2ಇಂದ ಡಿವೈಡ್ ಮಾಡೋದು. 1ಅನ್ನು 2ಇಂದ ಡಿವೈಡ್ ಮಾಡೋದು. ಇದು 1 2 ಇದು 1 ರೈಟ್ ಹ್ಯಾಂಡ್ ಸೈಡ್, 1 2 ರೈಟ್ ಹ್ಯಾಂಡ್ ಸೈಡ್. ನೀವು ಇದನ್ನು ಗಮನಿಸಿದ್ರೆ ಕೆ ಕ್ಯಾನ್ಸಲ್ ಆಗುತ್ತೆ. ರೈಟ್ ಹ್ಯಾಂಡ್ ಸೈಡಲ್ಲಿ 70/50 ಇದು ಉಳ್ಕೊಳ್ಳುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಈ ಟೈಮ್ ನ್ಯೂಮರೇಟ್ರಿಗೆ ಹೋಗುತ್ತೆ, ಉಳಿದಿದ್ದೆಲ್ಲ 2 ಉಳ್ಕೊಳ್ಳುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಈ ಈಕ್ವೇಷನ್ ಸಿಗುತ್ತೆ. ಟೈಮನ್ನು ನಾವು ಏನಂತ ತೋರಿಸ್ಬೋದು? 0.7 ಮಿನಿಟ್. 2 ಮಿನಿಟ್ ಅಂತ ಇರೋದ್ರಿಂದ ಇಲ್ಲಿಯೂ ಟೈಮು 0.7 ಮಿನಿಟ್ ಆಗುತ್ತೆ. ನೀವು ಬೇಕಿದ್ರೆ ಎಲ್ಲನೂ ಸೆಕೆಂಡಿಗೆ ಚೇಂಜ್ ಮಾಡಿದ್ರೆ 8 ಸೆಕೆಂಡಲ್ಲಿ ಆನ್ಸರ್ ಬರುತ್ತೆ, 42 ಸೆಕೆಂಡ್ ಅಂತ. ಇಲ್ಲಿ ಮಿನಿಟಿಗೆ ತೊಗೊಂಡಿದ್ದೀವಿ, ಆಮೇಲೆ ಅದನ್ನು ಕನ್ವರ್ಟ್ ಮಾಡಿದ್ದೀವಿ. 42 ಸೆಕೆಂಡ್ ಇಸ್ ದಿ ಆನ್ಸರ್. ಫೈನಲ್ ಕ್ವೆಶನ್, ಟ್ರಾವೆಲಿಂಗ್ ಹಾರ್ಮೋನಿಕ್ ವೇವ್ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಮತ್ತು ಸ್ಪೀಡನ್ನು ಕಂಡುಹಿಡಿಯಿರಿ. ಆಲ್ಸೋ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಕನ್ಸಿಕ್ಯೂಟಿವ್ ಆರ್ ಸಕ್ಸೆಸಿವ್ ಕ್ರೆಸ್ಟ್ಸ್ ಇನ್ ಅ ವೇವ್. ನೀವು ಈ ಫಾರ್ಮುಲಾ ಗಮನಿಸಿದ್ರೆ ಅದು ಈ ಥರ ಇದೆ. ಯಾವುದು? ಈ ಈಕ್ವೇಷನ್ನು ಈ ಫಾರ್ಮುಲಾ ಥರ ಇದೆ. ಟಿ ಇದು ಕೋಎಫಿಷಿಯಂಟು ಪಾಸಿಟಿವ್ ಆಗಿದೆ, ಎಕ್ಸ್ ಕೋಎಫಿಷಿಯಂಟ್ ಇದೆ ಇಲ್ಲಿ, ಆಮೇಲೆ 5 ಕೂಡ ಇಲ್ಲಿದೆ. ಈ ಈಕ್ವೇಷನ್ ಯಾವುದ್ರದ್ದು? ಇದು ಇಟ್ಸ್ ಅ ಹಾರ್ಮೋನಿಕ್ ವೇವ್ ಟ್ರಾವೆಲಿಂಗ್ ಫ್ರಮ್ ರೈಟ್ ಟು ಲೆಫ್ಟ್. ಲೆಫ್ಟ್ ಟು ರೈಟ್ ಅಲ್ಲ, ರೈಟ್ ಟು ಲೆಫ್ಟ್. ಮತ್ತು ಎ ಅಂದರೆ ಆಂಪ್ಲಿಟ್ಯೂಡ್, ಒಮೆಗಾ ಅಂದರೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ, ಕೆ ಅಂದರೆ ಆ್ಯಂಗ್ಯುಲರ್ ವೇವ್ ನಂಬರ್. ಇಷ್ಟು ಸೇರಿಸ್ಕೊಂಡ್ರೆ ಇನಿಷಿಯಲ್ ಫೇಸ್ ಆ್ಯಂಗಲ್. ವೈ ಎಕ್ಸ್ ಟಿ ಏನು? ಡಿಸ್ಪ್ಲೇಸ್ಮೆಂಟ್ ಆಸ್ ಅ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ಟಿ. ಅಂದರೆ ಹೈಟ್ ಎಷ್ಟಿರುತ್ತೆ ಒಂದು ವೇವ್ದು ಅಟ್ ಅ ಡಿಸ್ಟೆನ್ಸ್ ಎಕ್ಸ್ ಆ್ಯಂಡ್ ಟೈಮ್ ಟಿ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇದಕ್ಕೆ ಕಂಪೇರ್ ಮಾಡಿಕೊಂಡು ನಾವು ಪ್ಯಾರಾಮೀಟರ್ಸ್ ಕಂಡುಹಿಡಿದು ಗೊತ್ತಿಲ್ಲದಿರೋ ಪ್ಯಾರಾಮೀಟರ್ಸನ್ನು ಕಂಡುಹಿಡಿತೀವಿ. ಈಗ ನಾವು ಈಕ್ವೇಷನ್ನ ಕಂಪೇರ್ ಮಾಡಿದ್ರೆ ಏನು ಹೇಳ್ಬೋದು? ಒಮೆಗಾ ಈಸ್ 36 ರೇಡಿಯನ್ಸ್ ಪರ್ ಸೆಕೆಂಡ್. ಯಾಕಂದರೆ ಟಿ ಕೋಎಫಿಷಿಯಂಟ್ 36, ಇಲ್ಲಿ ಒಮೆಗಾ ಇಸ್ ದಿ ಕೋಎಫಿಷಿಯಂಟ್ ಆಫ್ ಟಿ. ಕೆ ವ್ಯಾಲ್ಯೂ ಇದಾಗಿರುತ್ತೆ. ಇದರದ್ದು ಯೂನಿಟ್ ಸೆಂಟಿಮೀಟರ್ ಪರ್ ಸೆಂಟಿಮೀಟರ್. ಆಯಿತಾ? ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದರ ಯೂನಿಟ್ ಪರ್ ಸೆಂಟಿಮೀಟರ್. ಸೊ ಫ್ರೀಕ್ವೆನ್ಸಿಗೆ ಒಂದು ಫಾರ್ಮುಲಾ ಇದೆ, ಒಮೆಗಾ/2π ಅಂತ. ಸೊ ಒಮೆಗಾ ವ್ಯಾಲ್ಯೂ ಗೊತ್ತು, ಅದನ್ನು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಆನ್ಸರ್ ಸಿಗುತ್ತೆ. ಇನ್ನೇನು ಕಂಡುಹಿಡಿಬೇಕು? ಸ್ಪೀಡ್ ಕಂಡುಹಿಡಿಯೋಕೆ ಹೇಳ್ಯಾರ. ಸ್ಪೀಡ್ ಹೆಂಗೆ ಕಂಡುಹಿಡಿಯೋದು?
ಅದಕ್ಕೂ ಒಂದು ಫಾರ್ಮುಲಾ ಇದೆ. ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತನ್ನು ಮಲ್ಟಿಪ್ಲೈ ಮಾಡಿದ್ರೆ ಸ್ಪೀಡ್ ಸಿಗುತ್ತೆ. ವೇವ್ ಲೆಂತ್ ಎಲ್ಲಿಂದ ಸಿಗುತ್ತೆ? ಅದಕ್ಕೊಂದು ಫಾರ್ಮುಲಾ ಇದೆ. ಕೆ ಇದೆ ಆ ಫಾರ್ಮುಲಾಲಿ. ನಮಗೆ ಇಲ್ಲಿ ಕೆ ಗೊತ್ತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸಿಗುತ್ತೆ ಆನ್ಸರ್. ಸೊ ನಾವು ಸ್ಪೀಡನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಇದು ಫ್ರೀಕ್ವೆನ್ಸಿ, ಈ ಫಾರ್ಮುಲಾ. ಇದು ವೇವ್ ಲೆಂತ್, ಈ ಫಾರ್ಮುಲಾ. 2π ಕ್ಯಾನ್ಸಲ್ ಆದರೆ ಇದು ಉಳ್ಕೊಳುತ್ತೆ. ಅದರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಥರ ಸಿಗುತ್ತೆ. ಬಟ್ ಸೆಂಟಿಮೀಟರ್ ಬೇಡ ನಮಗೆ ಮೀಟರ್ ಇರಬೇಕು. ಸೊ 1 ಮೀಟರಲ್ಲಿ 100 ಸೆಂಟಿಮೀಟರ್ ಇರುತ್ತೆ. ಸೊ ಅದು ಆನ್ಸರ್. ಇದು ಪರ್ ಸೆಂಟಿಮೀಟರ್ ಇರಬೇಕಿತ್ತು, ಇಲ್ಲಿ ತಪ್ಪಿದೆ. ಸೊ ಪರ್ ಸೆಂಟಿಮೀಟರ್ ಅಂತ ಇರಬೇಕು. ಈಗ ಫೈನಲ್ ಪಾರ್ಟ್, ಡಿಸ್ಟೆನ್ಸ್ ಬಿಟ್ವೀನ್ ಸಕ್ಸೆಸಿವ್ ಕ್ರೆಸ್ಟ್ ಇನ್ ಅ ವೇವ್. ಡಿಸ್ಟೆನ್ಸ್ ಬಿಟ್ವೀನ್ 2 successive crests is basically equal to its wavelength. ವೇವ್ಲೆಂತ್ ಅಂದರೆ ಒಂದು ಡೆಫಿನಿಷನ್ನು, 2 ಕ್ರೆಸ್ಟ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅದು ವೇವ್ಲೆಂತ್. ವೇವ್ಲೆಂತ್ ಫಾರ್ಮುಲಾ ನಾವು ಹಿಂದೆ ನೋಡಿದ್ವಿ, 2π/k ಅಂತ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ಈ ಆನ್ಸರ್ ಸಿಗುತ್ತೆ. ಸೊ ಇದು ಈ ಪ್ರಾಬ್ಲಮ್ದು ಆನ್ಸರ್. ಸೊ ಅಲ್ಲಿಗೆ ಮಾಡೆಲ್ ಪೇಪರ್ಲಿರೋ ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಲಾಸ್ಟ್ 6 ಕ್ವೆಶನ್ಸು, ಎಲ್ಲ 5 ಮಾರ್ಕ್ ಕ್ವೆಶನ್. ಹೋಪ್ಫುಲಿ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ಹಾಕಿ. ಮುಂದಿನ ವೀಡಿಯೋಲಿ ಬೇರೆ ನೋಡೋಣ. ಅಲ್ಲಿವರೆಗೂ ವಿದಾಯ, ಬಾಯ್.